ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಡಿಸೆಂಬರ್ 5ನೇ ತಾರೀಕು ಈ ದುಡ್ಡಿನ ಒಂದು ವಿಶೇಷತೆ ಮತ್ತೆ ಇಂಪಾರ್ಟೆನ್ಸ್ ನ ತಿಳಿಸೋದಕ್ಕೆ ಒಂದು ಚಿತ್ರ ತೆರೆಗೆ ಬರ್ತಾ ಇದೆ. ಅದುವೇ ಚಿತ್ರಲಹರಿ. ಆ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಮೊದಲನೇದಾಗಿ ಮುಖ್ಯ ಪಾತ್ರಧಾರಿಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಇವರು ಆಕ್ಟಿಂಗ್ ನ ಮುಖಾಂತರ ಮಳೆಯ ಸುರಿಸೋಕೆ ಬಂದಿರುವಂತಹ ವರುಣ್ ಅವರು. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಸೂಪರ್ ಸರ್. ಎಸ್. ಸೊ ಹಾಗೇನೆ 3 ಸರಿ ಗಾಯ ಮಾಡ್ಕೊಂಡಿರೋರು ಕೂಡ ನಮ್ಮ ಜೊತೆಗಿದ್ದಾರೆ. ಗಾಯತ್ರಿ ಅವರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಅಂಡ್ ಕ್ಯಾಪ್ಟನ್ ಆಫ್ ದ ಶಿಪ್ ಸುರೇಶ್ ಸರ್ಗೂ ಕೂಡ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸೊ 3 ಸರಿ ಗಾಯ ಆಗಿದ್ಯಾ? ಸುಮಾರು ಸರಿ ಆಗಿದ್ಯಾ? ಅಂದ್ರೆ ಹೃದಯದ ಗಾಯನ ಇಲ್ಲ ಅಂದ್ರೆ ಮೈಕೈಗೆ ಆಗಿರುವಂತ ಗಾಯನ? ಮೈಕೈ ಗಾಯಗಳು ಜಾಸ್ತಿ. ಓಕೆ. ಹೃದಯದ ಗಾಯ ಏನಾಗಿಲ್ಲ ಹಂಗಾರೆ? ಇಲ್ಲ ಸರ್. ಅಂದ್ರೆ ಹುಡುಗಿರು ಜಾಸ್ತಿ ಹುಡುಗರು ಕೈ ಕೊಡ್ತಾರೆ, ಹೌದು. ಇಲ್ಲ ಆತರ ಹುಡುಗರು ಗಾಯ ಮಾಡ್ಕೊಂತಾರೆ. ಅದೇ ಅಲ್ವಾ ಹೃದಯದ ಗಾಯ, ಇನ್ನೇನ್ ಮತ್ತೆ? ಬೇರೆಯವ್ರಿಗೆ ಗೊತ್ತಿಲ್ಲ, ನಾನ್ ಯಾರಿಗೂ ಗಾಯ ಮಾಡಿಲ್ಲ, ನಾನು ಮಾಡ್ಕೊಂಡಿಲ್ಲ. ಒಳ್ಳೇದಾಯ್ತು ಹಂಗಾದ್ರೆ. ಅಂದ್ರೆ ಸೀದಾ ಸಾದಾ ಹೇಳ್ಬಿಟ್ರು, ನಾವ್ ಯಾರಿಗೂ ಚಾನ್ಸ್ ಕೊಟ್ಟಿಲ್ಲ, ನಾವು ನಮ್ಗೂ ಪಟಾಯಿಸ್ಕೊಳ್ಳೋದಕ್ಕೆ ಯಾರು ಚಾನ್ಸ್ ಕೊಡ್ಲಿಲ್ಲ. ಇಲ್ಲ. ಓಕೆ. ಸೊ ವರುಣ್ ಅವರು ಸುಮಾರು 10-15 ವರ್ಷದ ಒಂದು ಸುದೀರ್ಘವಾದಂತ ಜರ್ನಿ, ಒಂದು ಬ್ರೇಕ್ ಬೇಕು ಅಂತ ಹೇಳಿ ತುಂಬಾನೇ ಅನಿಸ್ತಾ ಇರುತ್ತೆ. ಬಟ್ ಆದ್ರೆ ಆವಾಗಿನ ಕಾಲದ ಒಂದು ಸಿನಿಮಾ ಮೇಕಿಂಗು ಕೂಡ ಇವಾಗಿನ ಕಾಲದ ಒಂದು ಸಿನಿಮಾ ಮೇಕಿಂಗು ಎಷ್ಟು ತರದ ಒಂದು ವ್ಯತ್ಯಾಸವನ್ನ ನೋಡ್ತೀರಾ? ತುಂಬಾ ಡಿಫ್ರೆನ್ಸ್ ಇದೆ. ಓಕೆ. ನಾನು ಆಲ್ಮೋಸ್ಟ್ ನನ್ನ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಪ್ರೇಮಿಸಮ್ ಇಂದ. ಹೌದು. ಸೊ ರತ್ನಜ ಡೈರೆಕ್ಷನ್. ಸೊ ನಂದು ಆಕ್ಚುಲಿ ನನ್ನ ಶಿಸ್ತು ಎಲ್ಲ ನಾನು ಫಾಲೋ ಮಾಡಿರೋದೇ ಅವ್ರದ್ದು ಮುಖಾಂತರ. ಸೊ ವೆರಿ ಸ್ಟ್ರಿಕ್ಟ್ ಡೈರೆಕ್ಟರ್. ಸೊ ಬಂದಾಗ ನಂದು ಇವನ್ ಟೈಮ್ ಸೈನ್ಸ್ ಆಗಿರ್ಬೋದು, ಆ ಮುಖಾಂತರ ನಾನು ಇಂಡಸ್ಟ್ರಿಗೆ ಒಂದು ಎಂಟ್ರಿ ಆಗಿರೋದು. ಸೊ 15 ಇಯರ್ಸ್ ಜರ್ನಿಯಲ್ಲಿ ಯಾವ ತರ ಅಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದೀನಿ, ತುಂಬಾ ಚೇಂಜಸ್ ನೋಡಿದ್ದೀನಿ. ಸೊ ಫ್ರಮ್ ದ ರೀಲ್ ಟು ದ ಡಿಜಿಟಲ್ ಎರಾ ಎಲ್ಲ ನೋಡಿದೀವಿ. ಹೌದು. ಸೊ ನಾರ್ಮಲ್ ರೀಲ್ ಇವಾಗ ಇನ್ಸ್ಟಾಗ್ರಾಮ್ ರೀಲ್ ತರ ಹಂಗೆ ಆಗೋಗಿದೆ ಇವಾಗ. ಎಕ್ಸಾಕ್ಟ್ಲಿ. ಅಂಡ್ ಸರ್, ಇವತ್ತು ಇರುವಂತ ಒಂದು ಇಂಡಸ್ಟ್ರಿಯಲ್ಲಿ ಬೇಕಾಗಿರುವಂತದ್ದು ಕೆಲವೊಂದು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಹೇಳ್ತಾರೆ, ವಿಭಿನ್ನವಾದಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಬಟ್ ಅದ್ರ ಮಧ್ಯದಲ್ಲಿ ಇವಾಗ ಒಂದು ದುಡ್ಡಿನ ಇಂಪಾರ್ಟೆನ್ಸ್ ನ ತಿಳಿಸ್ಬೇಕು. ಬಿಕಾಸ್ ಜಗತ್ತು ಒಂದು ದುಡ್ಡಿನ ಮೇಲೆ ನಿಂತಿದೆ ಅಂತಾನೆ ಹೇಳ್ಬೋದು, ಅದು ನಿಜ. ಸೊ ಈ ಒಂದು ಪೈಸಾದ ಒಂದು ಕಮಾಲ್ ಈ ಒಂದು ಚಿತ್ರದಲ್ಲಿ ಹೇಗೆ ವರ್ಕೌಟ್ ಆಗಿದೆ? ಯಾವ ರೀತಿಯಾದಂತ ಒಂದು ಚಿತ್ರಕಥೆನ ಹೇಳೋದಕ್ಕೆ ಹೊರಟಿದ್ದೀರಾ ನೀವು? ಚಿತ್ರಕಥೆ ಯಾವ ರೀತಿ ಅಂದರೆ, ಈಗ ನೀವು ಕೇಳ್ದಂಗೆ ಪೈಸಾದ ಕಮಾಲ್ ಹೇಗಿದೆ ಅನ್ನೋದು ನಾವು ಬಿಟ್ಟಿರೋ ಸಾಂಗಲ್ಲೇ ಈಗ ಆಲ್ಮೋಸ್ಟ್ ಸ್ಟೇಟ್ ಎಲ್ಲ ನೋಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಕತೆ ಬಂದು ತುಂಬ ಕಾಸು ಒಂದೇ ಇಂಪಾರ್ಟೆಂಟ್ ಅಲ್ಲ, ಜೀವನದಲ್ಲಿ ಏನೇನು ಮುಖ್ಯ ಅನ್ನೋದನ್ನು ನಾವು ಚಿತ್ರಕಥೆಯಲ್ಲಿ ಹೇಳ್ಕೊತಾ ಹೋಗಿದ್ದೀವಿ. ಓಕೆ. ಮತ್ತು ಇದು ಬರೀ ಒಂದೇ ಕತೆ ಅಲ್ಲ, ಆಲ್ಮೋಸ್ಟ್ ಒಂದು ಕತೆ. ಈಗ ಆಲ್ಮೋಸ್ಟ್ ಬರೋ ಸಿನಿಮಾಗಳೆಲ್ಲ ಹೆಂಗಿರುತ್ತೆ, ಒಂದು ಕತೆ ಇರುತ್ತೆ, ಅದ್ರ ಸುತ್ತಾ ಇರುತ್ತೆ. ಇದು ಆ ಥರ ಎಲ್ಲ 2 ಕತೆ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ. ಆ 2 ಕತೆಗೂ ಏನು ಕಾಮನ್ ಎಂಡ್ ಇರುತ್ತೆ ಅನ್ನೋದೇ ಕ್ಲೈಮ್ಯಾಕ್ಸ್. ಎಸ್. ಸೊ ಇನ್ನು ನಿಮ್ಮ ಒಂದು ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ವಿಭಿನ್ನವಾದಂಥ ಪಾತ್ರಗಳನ್ನ ಮುಂಚೆನೂ ಕೂಡ ಮಾಡಿರ್ತೀರ. ಬಟ್ ಆದ್ರೆ ಈ ಒಂದು ರೋಲ್ ಅದಕ್ಕಿಂತ ಎಷ್ಟು ಡಿಫ್ರೆಂಟ್ ಆಗಿರ್ಬೋದು? ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದ್ರೆ ಫಸ್ಟ್ ಸ್ಟೋರಿ ಹೇಳಿದಾಗ ಫುಲ್ ಹೇಳಿಲ್ಲ ಸರ್, 1 ಲೈನ್ ಹೇಳಿದ್ರು, ನಿಮ್ ಕ್ಯಾರೆಕ್ಟರ್ ಈ ತರ ಬರುತ್ತೆ ಅಂತ. ಹೇಳೋಂಗಿಲ್ಲ. ಅದನ್ನ ನೀವು ಡಿಸೆಂಬರ್ 5ಕ್ಕೆ ಸಿನಿಮಾದ ಥಿಯೇಟರ್ಗೆ ಬಂದು ನೋಡ್ಬೇಕು. ಸೊ ಅವಾಗ ಗೊತ್ತಾಗುತ್ತೆ ಏನು ಅನ್ನೋದು. ಸೊ ಅವಾಗ ಸರ್ ಬಂದ್ಬಿಟ್ಟು 1 ಲೈನ್ ಹೇಳಿದ್ರು, ನಿಮ್ದು ಈ ತರ ಬರುತ್ತೆ, ನಿಮ್ದೊಂದು ಮೇಜರ್ ಕ್ಯಾರೆಕ್ಟರ್ ಬರುತ್ತೆ, ಸೊ ತುಂಬಾ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ರು. ನಾನು ಒಪ್ಕೊಂಡ್ಬಿಟ್ಟು, ಬಟ್ ಸೆಟ್ಟಲ್ಲಿ ಫಸ್ಟ್ ಡೇ ಹೋದಾಗ ಫುಲ್ ಹೊಸ ಟೀಮ್ ಇದು ನಮ್ಗೆ. ಬಟ್ 1 ಡೇ ಅಷ್ಟೇ, 1 ಡೇನಲ್ಲಿ 1 ಅವರ್ ಅಷ್ಟೇ ಕಳೆದಿದ್ದು. ಅದಾದ್ಮೇಲಿಂದ ಇದು ಹೊಸ ಟೀಮ್ ಅಂತ ಅನಿಸ್ಲೇ ಇಲ್ಲ. ಅಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟು ಎಲ್ಲರೂ ಫ್ರೆಂಡ್ಲಿಯಾಗಿ ವರ್ಕ್ ಮಾಡಿದ್ವಿ ಜೊತೆಗೆ. ಓಕೆ. ಸೊ ಇನ್ನು ನಿಮ್ಮ ಕೋ-ಸ್ಟಾರ್ನ ಯಾರನ್ನಾದ್ರೂ ಇಮಿಟೇಟ್ ಮಾಡ್ತೀರೋ ಅನ್ನೋದಾದ್ರೆ ಸರ್, ಯಾರನ್ನ ಇಮಿಟೇಟ್ ಮಾಡ್ತೀರಾ ನೀವು? ಕೋ-ಸ್ಟಾರ್ನ ಇಮಿಟೇಟ್ ಮಾಡ್ಬೇಕಂದ್ರೆ ನಾನು ಗಾನ್ವಿನೇ ಮಾಡ್ಬೇಕು. ಕಾರಣಾಂತರದಿಂದ ಬರಕ್ಕಾಗಲಿಲ್ಲ ಇವತ್ತು. ಓಕೆ. ಸೊ ತುಂಬಾ ಒಂದು ಕಾಮನ್ ಡೈಲಾಗ್ ಶೂಟಿಂಗ್ ಸೆಟ್ ಅಲ್ಲಿ ಹೇಳ್ತಾನೆ ಇರ್ತಾ ಇದ್ರು ಅನ್ನೋದು. ಶಟ್ ಅಪ್ ವರುಣ್. ಅದೇ ಒಂದು ಕಾಮನ್ ಡೈಲಾಗ್. ಅಂಡ್ ನೀವು ಈ ಒಂದು ಚಿತ್ರದ ಬಗ್ಗೆ ಕೆಲವೊಂದು ರಾಂಗ್ ಆನ್ಸರ್ಸ್ ಗಳನ್ನ ಕೊಡ್ತೀರಾ ಅನ್ನೋದಾದ್ರೆ ನನ್ನ ಹತ್ರ ಪ್ರಶ್ನೆಗಳಿದೆ, ಬರೀ ತಪ್ಪು ಉತ್ತರಗಳನ್ನ ಮಾತ್ರ ಕೊಡ್ಬೇಕಾಗತ್ತೆ ಸರ್. ಸೊ ನಿಮ್ಮ ಸ್ಟೋರಿ ಲೈನು ಚಿತ್ರಲಹರಿದು ಒಂದು 10 seconds ಅಲ್ಲಿ ಹೇಳ್ತೀರಾ ಅನ್ನೋದಾದ್ರೆ? ಏನು ಹೇಳೋದು, ಏನು ಇಲ್ಲ ಹೇಳಕ್ಕೆ, ಎಲ್ಲ ಸುಳ್ಳು ಹೇಳ್ಬೇಕು ಸರ್. ಫುಲ್ ಬಡಿಯೋದು ಅಷ್ಟೇ. ಕಾಂತಾರ ಬಾಹುಬಲಿಗಿಂತ ದೊಡ್ಡ ಕತೆ. ಅಂಡ್
10 ಸೆಕೆಂಡ್ ಅಲ್ಲಿ ಹೇಳ್ಬೇಕು ನೀವು. ಕಾಂತಾರ ಬಾಹುಬಲಿಗಿಂತ ದೊಡ್ಡ ಕತೆ ಅಂತ ಅನ್ಕೊಂಡ್ ಬಂದ್ರೆ ಆಗಲ್ಲ, ಇದೊಂದು ನಾರ್ಮಲ್ ಕತೆ. ಸರ್ ಸತ್ಯ ಹೇಳ್ಬೇಡಿ, ಸುಳ್ಳು ಹೇಳಿ. ಸತ್ಯ ಅಲ್ಲ, ನಾರ್ಮಲ್ ಕತೆ ಅಲ್ಲ ಇದು, ಅದಕ್ಕೆ ಹೇಳ್ತಾ ಇದೀನಿ ನಾರ್ಮಲ್ ಕತೆ ಅಲ್ಲ. ಓಕೆ, ಒಂದು ರೋಲು ಈ ಒಂದು ಮೂವಿನಲ್ಲಿ ತುಂಬಾನೇ ಜನನ ಇಂಪ್ರೆಸ್ ಮಾಡುತ್ತೆ ಅನ್ನೋದಾದ್ರೆ ಯಾವ ರೋಲ್ ಅದು? ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳ್ಬೇಕಾ? ಯಾವ ರೋಲು ಇಂಪ್ರೆಸ್ ಮಾಡಲ್ಲ, ಎಲ್ಲ ರೋಲು ಅದು ಇಷ್ಟ ಬಂದಂಗೆ ಏನೋ ಒಂದು ಮಾಡ್ತಾ ಇರುತ್ತೆ, ಅದನ್ನ ಜನನೇ ಡಿಸೈಡ್ ಮಾಡ್ತಾರೆ ಅಷ್ಟೇ. ಓಕೆ, ಈ ಚಿತ್ರದಲ್ಲಿ ವಿಲನ್ ಯಾರು? ಈ ಚಿತ್ರದಲ್ಲಿ ಸದ್ಯಕ್ಕೆ ನಾನೇ ಇಲ್ಲ. ಸರಿ, ಸದ್ಯಕ್ಕಲ್ಲ, ನೀವೇ ಚಿತ್ರದ ನಿರ್ದೇಶಕರನ್ನೇ ವಿಲನ್ ಆಗಿದ್ದಾರೆ ಈ ಒಂದು ಚಿತ್ರದಲ್ಲಿ. ಅಂಡ್ ಈ ಚಿತ್ರದಲ್ಲಿ ಒಂದು ಐಟಮ್ ಸಾಂಗ್ ಇದೆಯಂತೆ. ಇದೆ, ಬಂದ್ ನೋಡಿ Okay. ದಯವಿಟ್ಟು. ಒಂದಲ್ಲ ಎರಡಿದೆ. ಅಂಡ್ ಈ ಚಿತ್ರದಲ್ಲಿ ಶಿವಣ್ಣ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇದಾರಂತೆ. ಹೌದು ಸರ್, ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಶಿವಣ್ಣ ಸರು. ನಾವು ಹೋಗಿ ಕೇಳಿಕೊಂಡಿದ ತಕ್ಷಣ ಕತೆ ಕೇಳಿ ತುಂಬ ಎಕ್ಸೈಟ್ ಆದರು. ನನ್ನ ಇಷ್ಟು ವರ್ಷ ಕೆರಿಯರ್ಲಿ ಇಂಥ ಕ್ಯಾರೆಕ್ಟರ್ ಮಾಡಿಲ್ಲಪ್ಪ, ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರು. ಅದನ್ನು ನೀವು ತೆರೆ ಮೇಲೆ ನೋಡಿ. ಸೊ ಶಿವಣ್ಣ ಅವ್ರದ್ದು 136ನೇ ಸಿನಿಮಾ ಯಾವುದು ಅಂತ ನಾವು ಕಾಯ್ತಾ ಇದ್ವಿ. ಅದು ಚಿತ್ರಲಹರಿಯಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿರುವಂತದ್ದು. ಅದು ವಿಕಿಪೀಡಿಯಾದಲ್ಲಿ ಇನ್ನೂ ಆಡ್ ಆಗಿಲ್ಲ, ಆದಷ್ಟು ಬೇಗ ಆಡ್ ಆಗುತ್ತೆ. ಕೊಟ್ಟಿದ್ದೀವಿ ಸರ್, ಅವ್ರು ಇನ್ನೂ ಯಾಕೋ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅಕ್ಸೆಪ್ಟ್ ಮಾಡ್ಕೊಂಡಿದ ತಕ್ಷಣ ಅಪ್ಲೋಡ್ ಆಗುತ್ತೆ. ಚೆನ್ನಾಗಿ ಸುಳ್ಳು ಹೇಳ್ತೀರಾ ಸರ್? ಹೇಳ್ಬೇಕು ಸರ್, ಇಲ್ಲಾಂದ್ರೆ ಸಿನಿಮಾ ಆಗಲ್ಲ ಸರ್. ಎಸ್, ಸೊ ನೀವು ಸರ್ ಅಂದ್ರೆ ಅಮೂಲ್ಯ ಮ್ಯಾಮ್ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಂತ ಒಂದು ಗಳಿಗೆ, ಮತ್ತೆ ಅದಾದ ನಂತರ ಕೆಲವೊಂದು ಸಿನಿಮಾಸ್ಗಳನ್ನ ಮಾಡಿದಿರ. ಬಟ್ ಆದ್ರೆ ಒಂದು ರೆಕಗ್ನೇಷನ್ ಮತ್ತೆ ಒಂದು ಫೇಮ್ ಬರಬೇಕು ಅಂತ ಹೇಳಿದ್ರೆ ಸುಮಾರು ವರ್ಷಗಳ ಒಂದು ಜರ್ನಿ ಮಾಡಲೇಬೇಕು ಇಂಡಸ್ಟ್ರಿಯಲ್ಲಿ. ಬಟ್ ಇನ್ನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅನ್ನೋದಾದ್ರೆ ಯಾವ ತರದ ಒಂದು ವಿಭಿನ್ನವಾದಂತ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀರಾ? ವಿಭಿನ್ನವಾದ ಸಿನಿಮಾ ಅಂತ ಹೇಳೋಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ಸ್. ಆಸ್ ಅನ್ ಆರ್ಟಿಸ್ಟ್ ಬಂದಾಗ ಅವ್ನಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಒಂದು ಈ ತರ ಮಾಡ್ಲೇಬೇಕು ಅಂತ ಇರುತ್ತೆ. ಎಲ್ಲರಿಗೂ ಅಷ್ಟೇ, KGF ತರ ಒಂದ್ ಸಿನಿಮಾ ಮಾಡ್ಬೇಕು, ಕಾಂತಾರ ತರ ಒಂದ್ ಸಿನಿಮಾ ಮಾಡ್ಬೇಕು. ಅದು ಒಂದೊಂದ್ಸತಿ ಆಫ್ಟರ್ ಸರ್ಟನ್ ನಮ್ದು ಕೆರಿಯರ್ ಅಲ್ಲಿ ತುಂಬಾ ವರ್ಷನೇ ಆಗ್ಬೋದು, ಒಂದ್ಸತಿ ಬೇಗನೆ ಬರ್ಬೋದು. ಸೊ ನಾನು ಒಂದು ಒಳ್ಳೆ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಈ ಸಿನಿಮಾನು ಅಷ್ಟೇ, ಚಿತ್ರಲಹರಿ ಅದೊಂದು ರೇಂಜ್ಗೆ ತಗೊಂಡು ಹೋಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಚಿಕ್ಕ ರ್ಯಾಪಿಡ್ ಫೈರ್ ಆಡೋಣ. ನಿಮ್ಗೆ ಯಾವ ರೋಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದು ನೀವು ಹೇಳ್ಬೇಕಾಗತ್ತೆ. ಹೀರೋ ಆರ್ ವಿಲನ್? ವಿಲನ್. ನಿಮ್ಗೆ ಹೀರೋಯಿನ್ ಆರ್ ಅದ ಕ್ಯಾರೆಕ್ಟರ್? ವಿಲನ್ ಅಲ್ಲ, ವಿಲನ್ ಲುಕ್ ಚೆನ್ನಾಗಿ ಕೊಡ್ತೀನಿ ಹಂಗಾಗಿ. ಹೌದಾ? ಓಕೆ, ಒಂದು ಕೋಸ್ಟಾರ್ ಅಥವಾ ಯಾರಾದ್ರೂ ಒಬ್ರು ಆಕ್ಟರ್ನ ನೀವು ನಿಮ್ ಜೊತೆಗೆ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀರಾ ಅನ್ನೋದಾದ್ರೆ? ಅಲ್ಲ, ಹೇಳಿ ಮೇಡಮ್, ನೀವು ಯೋಚನೆ ನೀವ್ಯಾರನ್ನ ಕರ್ಕೊಂಡು ಹೋಗ್ತೀರಾ ಸರ್? ಈಗ ನನ್ನೇ ಅಂತ ಹೇಳ್ಬೇಕು, ಬೇರೆಯವ್ರ ಅಂತ ಹೇಳಂಗಿಲ್ಲ. ಯಾರಾದ್ರೂ ಆಗಿರ್ಬೋದು, ಆಪ್ಷನ್ ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಯಾರನ್ನಾದ್ರೂ. ಎಷ್ಟು ಜನ ಅಂತ? ಇಬ್ರ ಮೂರು? ಒಬ್ರು ಟ್ರಿಬಲ್ ರೈಡಿಂಗ್ ಹೋದ್ರೆ ನಿಮ್ಗೆ ಫೈನ್ ಆಗ್ತಾರೆ. ಅಲ್ಲ, ಬೈಕಲ್ಲಿ ಹೋಗಲ್ಲ, ಕಾರಲ್ಲಿ ಹೋಗ್ತೀವಿ. ಕಾರಲ್ಲಿ ಹೋದ್ರೆ ಮಜಾ ಇರಲ್ಲ. ನಮ್ಮ ರಮ್ಯಾ ಮೇಡಮ್ ಅವ್ರನ್ನ ಸರ್, ನೀವು ಒಬ್ರು ಡೈರೆಕ್ಟರ್ ಹಂಗಿದ್ರೆ ನಾನು ಬೇರೆ ಹೇಳ್ತಿದ್ದೆ, ನಾನು ಕೃಷ್ಣ ಹೇಳ್ತಿದ್ದೆ. ಹೇಳ್ಬೇಕಾಗಿತ್ತು. ನಿಮ್ಮ ಆಪ್ಷನ್ ಮುಗೀತು ಇವಾಗ. ಅಲ್ಲ, ನನ್ನ ಹೇಳಿ ಅಂತಂದ್ರು, ನನ್ಗೆ ಈ ಟೀಮ್ ಅಲ್ಲಿ ಅಂತಂದ್ರಲ್ವಾ, ಹಂಗಾಗಿ ಓಕೆ ಅಂತ ಹೇಳಿದ್ದು ನಾನು. ಓಕೆ, ಸದ್ಯಕ್ಕೆ ಅವ್ರನ್ನೇ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ ಸರ್, ನೀವು ಒಬ್ರು ಡೈರೆಕ್ಟರ್ನ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀರಾ ಅನ್ನೋದಾರೆ ಯಾವ ಡೈರೆಕ್ಟರ್? ನನ್ನ ನೆಚ್ಚಿನ ನಿರ್ದೇಶಕರು ಈಗಿಲ್ಲ. ಓಕೆ, ಸೊ ಈಗಿರೋ ನಿರ್ದೇಶಕರಲ್ಲಿ ಯಾರನ್ನ ಕರ್ಕೊಂಡು ಹೋಗೋಣ? ರಿಷಬ್ ಶೆಟ್ಟಿ ಅವ್ರನ್ನ. ಎಸ್, ಒಬ್ಬ ಡೈರೆಕ್ಟರ್ ನಿಮ್ಗೆ ಏನೋ ಒಂದು ಡ್ರೀಮ್ ಆಗಿ ಉಳ್ಕೊಂಡಿದ್ರೆ ಅವ್ರ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದಾದ್ರೆ ಯಾರು? ರಿಷಬ್ ಶೆಟ್ರು. ಓಕೆ, ಸೊ ಒನ್ ಥಿಂಗ್ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಏನಾದರೂ ನಿಮ್ಮ ಬಗ್ಗೆ ನೀವು ಹೇಳ್ತೀರಾ ಅನ್ನೋದಾದ್ರೆ? ನನ್ನ ಸೈಲೆಂಟ್ ಅಂತ ಅನ್ಕೊಂತಾರೆ, ಬಟ್ ನಾನಲ್ಲ. ಹೌದಾ? ಓಕೆ, ಸೊ ಒಂದು ನಿಕ್ ನೇಮ್ ಕೊಡ್ತೀರಾ ಅನ್ನೋದಾದ್ರೆ ಈ ಒಂದು ಚಿತ್ರದಲ್ಲಿ ಮಾಡಿರುವಂಥ ಪಾತ್ರಗಳಿಗೆ ಅಥವಾ ಅವ್ರ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೆ ನೀವು ಒಂದು ನಿಕ್ ನೇಮ್ ಕೊಡ್ತೀರಾ ಅನ್ನೋದಾದ್ರೆ ವರುಣ್ ಅವ್ರಿಗೆ ಏನು ನಿಕ್ ನೇಮ್ ಕೊಡ್ತೀರಾ? ಆಕ್ಚುಲಿ ಇವ್ರ ಜೊತೆ ನಮ್ದು ಕಾಂಬಿನೇಷನೇ ಇಲ್ಲ. ಬೇಡ, ಪರ್ಕಿ. ಅಯ್ಯೋ, ಪೊರ್ಕಿನ ಆತರ ಕಾಣ್ತೀರಾ ಮೇಡಮ್? ನಿಕ್ ನೇಮ್ ಅದು. ಪಾತ್ರನ ಬೆಳಗ್ದಷ್ಟು ಎಷ್ಟು ಪಳಪಳ ಅಂತ ಹೊಳಿತಾ ಇರತ್ತೆ, ಅಷ್ಟು ಪಳಪಳ ಅಂತ ಹೊಳಿತಾ ಇದಾರೆ ಅವರು. ಹೊಳಿತಾ ಇದಾರೆ. ಪರ್ಕಿ ಅನ್ನೋದಕ್ಕೆ ರೀಸನ್ ಇದೆ, ಅದಕ್ಕೆ. ಹೌದಾ? ಹೇಳಿ. ಕರೆಕ್ಟ್, ಅದ್ ಹೇಳಲ್ಲ, ಮೂವಿ ಬಂದ್ ನೋಡಿ ಡಿಸೆಂಬರ್ 5ಕ್ಕೆ. ಎಸ್, ನೀವು ಗಾಯತ್ರಿ ಅವ್ರಿಗೆ ಏನಾದ್ರು ನಿಕ್ ನೇಮ್ ಕೊಡ್ತೀರಾ ಅನ್ನೋದಾದ್ರೆ? ಚೆನ್ನಾಗಿ ಟಾಮ್ ಬಾಯ್ ಅಂತ ಹೇಳ್ಬೋದು. ಟಾಮ್ ಬಾಯ್. ಡೈರೆಕ್ಟರ್ಗೆ? ಡೈರೆಕ್ಟರ್ಗೆ
ಡೈರೆಕ್ಟ್ ನಿಕ್ ನೇಮ್ ಕೊಡೋದಾ ಇಲ್ಲ, ಯಾಕೆಂದ್ರೆ ಅವ್ರನ್ನ ನೋಡಿದಾಗ ನನಗೆ ಏನಾದ್ರು ಒಂದು ಹೊಸ ಹೆಸರು ಇಡ್ಬೇಕಂತ ಅನ್ಸ್ತಾ ಇಲ್ಲ. ಯಾಕೆಂದ್ರೆ ವೆರಿ ಸೈಲೆಂಟ್, ವೆರಿ ಸಟಲ್ಡ್. ಸೊ ಅದಕ್ಕೆ ನಾವು ಆಕ್ಚುಲಿ ಸೈಲೆಂಟ್ ಕಿಲ್ಲರ್ ಅಲ್ಲ, ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದವರು ಅವ್ರ ವೈಫೇ. ಸೊ ಅವ್ರನ್ನ ನಾವು ಕೇಳಿ, ಮೇಡಮ್ ನೀವು ಯಾವ ತರ ಇವ್ರಿಗೆ ಮನೇಲಿ ಒಂದೊಂದ್ಸತಿ ನಾವು ಶೂಟಿಂಗ್ ಅಲ್ಲಿ ಏನೋ ಮಾಡಿರ್ತೀವಿ ಮಿಸ್ಟೇಕ್, ಅದನ್ನ ಮೋಸ್ಟ್ಲಿ ಮನೇಲಿ ಹೋಗಿ ತೀರ್ಸ್ತಿರ್ತಾರ ಅಂತೆಲ್ಲ ಕೇಳ್ಬೇಕು. ಇನ್ನು ಟೈಮ್ ಸಿಗ್ಲಿಲ್ಲ, ಕೇಳ್ತೀವಿ. ಸೊ ನಿಕ್ ನೇಮ್ ಅಂತ ಸ್ವೀಟ್ ಪರ್ಸನ್. ವೆರಿ ನೈಸ್. ಓಕೆ, ಸೊ ಒಂದು ಹ್ಯಾಬಿಟ್ ಸರ್, ಈ ಇಬ್ರಲ್ಲೂ ನಿಮ್ಗೆ ತುಂಬಾನೇ ಅನಾಯ್ ಮಾಡೋ ಅಂದ್ರೆ ತುಂಬಾ ಕೋಪ ಬರ್ಸೋವಂಥದ್ದು. ಕೋಪ ಬರ್ಸೋ ತರ ಯಾರು ಏನ್ ನಡ್ಕೊಂಡ್ಲಿಲ್ಲ. ಓಕೆ, ಯಾಕಂದ್ರೆ ಹೇಳಿದನ್ ಮಾಡಿದ್ರು ಹೌದು ಅಷ್ಟೇನಾ? ಸೊ ಹಂಗಾಗಿ ಮಾಡಿದೀವಿ ಸರ್, ಅದು ನೀವೇ ಮರ್ತೋಗ್ಬಿಟ್ಟಿರ್ತಾರೆ ಅಲ್ವಾ? ಕ್ಯಾರೆಕ್ಟರ್ಸ್ ಜಾಸ್ತಿ ಯಾರು ಅಂತ ಸಡನ್. ಓಕೆ, ಸೊ ಈ ಮೂರು ವಿಷಯಗಳಲ್ಲಿ ನೀವು ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀರಾ ಅಂಡ್ ಯಾವ್ದನ್ನ ಚೂಸ್ ಮಾಡ್ತೀರಾ? ಒಂದು ಲವ್, ಇನ್ನೊಂದು ಫೇಮ್, ಇನ್ನೊಂದು ಮನಿ. ಓಹ್, 3 in 1. ಕಷ್ಟ. ಯಾವ್ದಾದ್ರು ಒಂದು. ಒಂದು ಲವ್, ಫೇಮ್, ಮನಿ. ಸಿ ಲವ್ ಇದ್ರೆ ಯು ವಿಲ್ ಗೆಟ್ ಫೇಮ್ ಆಲ್ಸೋ, ಮನಿ ಆಲ್ಸೋ. ನೀವು ಇಷ್ಟೊಂದು ಕ್ವಶನ್, ಕಷ್ಟ ಇರೋ ಕ್ವಶನ್ ಎಲ್ಲ ಕೇಳ್ಬೋದು. ಯಾವ್ದಾದ್ರು ಒಂದು ಚೂಸ್ ಮಾಡಿ. ಸೊ ಈ ಜನರೇಷನ್ ಎಂಡ್ ಆಫ್ ದ ಡೇ ಯು ರಿಕ್ವೈರ್ಡ್ ಮನಿ ಆಲ್ಸೋ. ಹೌದು, ಅಲ್ಲ ನಿಮ್ಮ ಚಿತ್ರದಲ್ಲಿ ಇರುವಂತ ಒಂದು ಕಾನ್ಸೆಪ್ಟನ್ನೇ ನಾವು ರಿವಾಲ್ವ್ ಮಾಡ್ತೀವಿ ಅಂತ ಕೇಳೋದಾದ್ರೆ, ಪ್ರೀತಿ ಇದೆ, ದುಡ್ಡಿನ ಬಗ್ಗೆ ಕೆಲವು ವಿಚಾರಗಳಿದೆ, ಅಂಡ್ ಫೇಮ್ ಸಿಗ್ಬೇಕು ಅಂತ ಹೇಳಿ ಚಿತ್ರ ಮಾಡ್ತಾ ಇದೀರಾ. ಸೊ ಯಾವ್ದನ್ನ ಚೂಸ್ ಮಾಡ್ತೀರಾ? ಸೊ ಐ ವುಡ್ ಚೂಸ್ ಲವ್. ಲವ್. ಓಕೆ, ನೀವು? ಫೇಮ್. ಫೇಮ್. ಸರ್ ನೀವು? ಬಿಕಾಸ್ ಫೇಮ್ ಬಂದ್ರೆ ಲವ್ ಬರುತ್ತೆ, ಮನಿ ಬರುತ್ತೆ. ನನ್ನ ಆನ್ಸರ್ ಅವರೇ ಹೇಳ್ಬಿಟ್ರು. ಓಕೆ, ಚಿತ್ರಲಹರಿದು ಏನಾದ್ರು ಒಂದು ಸೀಕ್ವೆಲ್ ಬರುತ್ತೆ ಅನ್ನೋದಾದ್ರೆ ಅದರ ಒಂದು ಶೀರ್ಷಿಕೆ ಏನಾಗಿರ್ಬೋದು? ಚಿತ್ರಲಹರಿಗೆ ಶೀರ್ಷಿಕೆ ಬರೋ ಚಾನ್ಸ್ ಇಲ್ಲ. ಸರ್ ಬರುತ್ತೆ, ಸೀಕ್ವೆಲ್ ಬರುತ್ತೆ ಆಗ್ತಾ ಇದೆ ಸರ್. ಅದು ಇನ್ನು ಇದ್ರಲ್ಲಿ ಪ್ರೊಡಕ್ಷನ್ ಅಲ್ಲಿ ಅದು ಡಿಸ್ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಅದು ಸ್ವಲ್ಪ ಹೀರೋಸ್ ಡೇಟ್ ಸ್ವಲ್ಪ ಟೈಟ್ ಇದೆ, ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡಿದ್ವಿ ನಾವು. ಹೀರೋ ಡೇಟ್ಸ್ ಮಾತ್ರ ಟೈಟ್ ಇರಲಿ, ಅವ್ರ ಹೀರೋ ಟೈಟ್ ಆಗೋದು. ಓಕೆ ಸರ್, ಇನ್ನು ನೀವು ನಮ್ಮ ಕರ್ನಾಟಕದ ದಿಗ್ಗಜರು ಅಂತಾನೆ ಹೇಳ್ಬೋದು, ಲೆಜೆಂಡರಿ ಡೈರೆಕ್ಟರ್ ಅಂತಾನೆ ಹೇಳ್ಬೋದು, ಕಾಶಿನಾಥ್ ಸರ್ ಅವ್ರ ಜೊತೆಗೆ ಒಂದು ಒಡನಾಟ ಇಟ್ಕೊಂಡಿರುವಂತವ್ರು, ಅವ್ರ ಜೊತೆಗೆ ವರ್ಕ್ ಮಾಡಿದಂಥವ್ರು. ಸೊ ವರ್ಕ್ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್, ಮತ್ತೆ ಉಪ್ಪಿ ಸರ್ ಮತ್ತೆ ಅವರು ಒಂಥರ ಗುರು ಶಿಷ್ಯರಿದ್ದಂಗೆ. ಸೊ ಒಂದು ಫೇವ್ರೆಟ್ ಡೈರೆಕ್ಟರ್ ಜೊತೆಗೆ ಶೇರ್ ಮಾಡಿದಂತ ದಿನಗಳು, ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಸರ್? ಇಲ್ಲ, ನಾವು ಇಂಡಸ್ಟ್ರಿಗೆ ನಾವು ಎಂಟ್ರ್ ಆಗೋಷ್ಟರಲ್ಲಿ ಕಾಶಿ ಸರ್ ಜೊತೆಗೆ ಹೋಗೋಷ್ಟರಲ್ಲಿ ಉಪ್ಪಿ ಸರ್ ಆಲ್ರೆಡಿ ಎಕ್ಸಿಟ್ ಆಗಿಬಿಟ್ಟಿದ್ರು, ಅವರು ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡಿದ್ರು. ಕಾಶಿ ಸರ್ ಹತ್ರ ಒಂದು ಏನು ಅಂದರೆ ಶಿಸ್ತು, ಡಿಸಿಪ್ಲಿನ್, ಏನು ಹೇಳ್ತಾರೆ ಅದನ್ನು ಮಾಡಬೇಕು ಅಷ್ಟೇ. ಅದು ಬಿಟ್ಟು ಅನಾವಶ್ಯಕವಾಗಿ ಮಾತಾಡೋದಾಗಲಿ ಏನಿಲ್ಲ. ಕೆಲಸ ಎಷ್ಟಿದೆಯೋ ಅಷ್ಟು ಮಾತಾಡು, ಅನಾವಶ್ಯವಾಗಿ ಮಾತಾಡೋದು ಇಲ್ಲ, ಅನಾವಶ್ಯವಾಗಿ ಖರ್ಚು ಮಾಡೋದು ಇಲ್ಲ. ಸಿನಿಮಾನ ಹೇಗೆ ಮಾಡಬೇಕು ಅಂತ ನಾವು ಕಲ್ತಿದ್ದೆ ಅವರಿಂದ. ಒಂದು ಸಿನಿಮಾಗೆ ನಾವು ಏನು ಖರ್ಚು ಮಾಡ್ತೀವಿ ಅನ್ನೋದು ಫ್ರೇಮಲ್ಲಿ ಕಾಣಬೇಕು, ಆ ಫ್ರೇಮಲ್ಲಿ ಕಾಣೋಷ್ಟು ಮಾತ್ರನೇ ಖರ್ಚು ಮಾಡಬೇಕು. ಆ ಫ್ರೇಮಿಂದ ಆಚೆ ನಾವು ಏನು ಖರ್ಚು ಮಾಡಿದ್ರೂ ಅದು ಯಾರಿಗೂ ಕಾಣಲ್ಲ ಅನ್ನೋದನ್ನು ನಾವು ಕಲ್ತಿದ್ದೆ ಅವರಿಂದ. ಒಂದು ಸಿನಿಮಾಗೆ ಬಜೆಟ್ಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಕಲ್ತಿದ್ದೆ ಅವರಿಂದ. ಯಾಕಂದರೆ ನಾವು ನೋಡ್ಬೋದು ಅವ್ರ ಸಿನಿಮಾಗಳು ಯಾವುದೂ ದೊಡ್ಡ ಬಜೆಟ್ ಸಿನಿಮಾಗಳಲ್ಲ, ಕಂಟೆಂಟ್ ಬೇಸ್ ಸಿನಿಮಾ ಮಾಡಿದ್ರು, ಅವ್ರೇನು ಖರ್ಚು ಮಾಡಿದ್ರು ಅದಕ್ಕೆ ಫ್ರೇಮಲ್ಲಿ ಕಾಣೋದು, ಅದರಿಂದನೇ ಅವ್ರು ಗೆದ್ದರು. ನನ್ನ ಅನಿಸಿಕೆ ನಾವು ಅವರಿಂದ ಕಲ್ತಿದ್ದೆ ಅದು. ನಾವು ಏನು ಖರ್ಚು ಮಾಡ್ತೀವಿ ಅದು ಫ್ರೇಮಲ್ಲಿ ಕಾಣಬೇಕು. ಫ್ರೇಮಲ್ಲಿ ಕಾಣ್ದಿದ್ದು ನಾವು ಏನೇ ಖರ್ಚು ಮಾಡಿದ್ರು ಅದು ವೇಸ್ಟೇ. ಎಂಡ್ ಆಫ್ ದ ಡೇ ಬರ್ಡನ್ ಟು ಬಜೆಟ್, ಬರ್ಡನ್ ಟು ಸಿನಿಮಾ. ಓಕೆ, ಸಿನಿಮಾ ಗೆಲ್ಬೇಕಂದ್ರೆ ಫ್ರೇಮಲ್ಲಿ ಏನು ಕಾಣುತ್ತೋ ಅಷ್ಟೇ ಮಾಡಬೇಕು. ಎಸ್, ನೈಸ್. ಅಂಡ್ ಸರ್, ಈಗ ಒಬ್ಬೊಬ್ಬ ಆಕ್ಟರ್ಗೆ ಒಂದೊಂದು ಮೆಥಡ್ ಇರುತ್ತೆ, ಅಂದ್ರೆ ಅವರು ಆಕ್ಟಿಂಗಿಗೆ ಒಂದು ಮೆಥಡ್ನ ಫಾಲೋ ಮಾಡ್ತಾ ಇರ್ತಾರೆ. ನಿಮ್ಗೂ ಆ ಥರ ಏನು ಪರ್ಟಿಕ್ಯುಲರ್ ಆಗಿ ಆ ಥರ ಒಂದು ಮೆಥಡ್ ಅಂತ ಅನ್ಕೇಳಿ, ಮೆಥಡಿಕಲ್ ಆಕ್ಟರ್ ಅಂತ ಅನ್ಕೇಳಿ ಕರ್ಸ್ಕೊಳಕ್ಕೆ ಇಷ್ಟಪಡ್ತೀರಾ, ಅಥವಾ ಜನರಲ್ ಆಗಿ ಒಂದು ಕ್ಯಾರೆಕ್ಟರ್ ಬಂದಿದ ತಕ್ಷಣ ಅದ್ರ ಮೇಲೆ ವರ್ಕ್ಶಾಪ್ ಮಾಡಿ? ಅದ್ರ ಮೇಲೆ ಇವಾಗ ಒಂದು ಕ್ಯಾರೆಕ್ಟರ್ ಬಂದ್ಮೇಲೆ ಆ ಮೆಥಡಿಕಲ್ ಆಕ್ಟಿಂಗ್ ಅಂತ ಹೋಗೋಕ್ಕೆ ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಒಂದು ಕ್ಯಾರೆಕ್ಟರ್ ಬಂದಾಗ ಈ ಥರ ಕ್ಯಾರೆಕ್ಟರ್ನ ನಾವು ಆ್ಯಕ್ಚುಲಿ ಅದ್ರ ಮೇಲೆ ರಿಹರ್ಸಲ್ ಮಾಡಿ ಪ್ಲಾನ್ ಮಾಡಿ ನನ್ನ ಮ್ಯಾನರಿಸಮ್ ಯಾವ ಥರ ಇರಬೇಕು ಅಂತ ಇದು ಮಾಡಿಕೊಂಡೇ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಓಕೆ, ಸೊ ಇನ್ನು ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಎಲ್ಲನೂ ಕೂಡ ಏನು ಬಿಟ್ಕೊಡ್ತಾ ಇಲ್ಲ. ತಪ್ಪೋತ್ರಗಳನ್ನ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾದ್ರೂ ಅಲ್ಲಿ ಕಂಪ್ಲೀಟ್ ಆಗಿ ಪ್ಯಾನ್ ಇಂಡಿಯಾ ಸಿನಿಮಾದು ಕಥೆಗಳನ್ನ ಕೊಟ್ಬಿಟ್ರು ನೀವು, ಡೈರೆಕ್ಟರ್ ಅವರು. ಬಟ್ ಆದ್ರೆ ಇವಾಗ ಜನಗಳಿಗೆ ಬಂದಾಗ ಒಂದು ಟೇಕ್ ಅವೇ ಇರುತ್ತೆ ಅನ್ನೋದಾದ್ರೆ, ಈ ಒಂದು ಚಿತ್ರ ನೋಡಿದ್ದಾದ್ಮೇಲೆ ಯಾವ ರೀತಿಯಾದಂತ ಒಂದು ಟೇಕ್ ಅವೇ ಇರುತ್ತೆ? ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಓಕೆ, ಸೊ ಎಲ್ಲ ಜಾನರ್ಗೂ ಒಂದು ಸೀಮಿತ ಆಗಿರುವಂತ ಇದು ಸಿನಿಮಾ ಇದು. ಓಕೆ, ಸೊ ಫ್ಯಾಮಿಲಿ ನೋಡ್ಬೋದು, ಮಕ್ಕಳು ನೋಡ್ಬೋದು, ದೊಡ್ಡವರು ನೋಡ್ಬೋದು, ಎಲ್ಲ ಕೂತ್ಕೊಂಡು
ಎಲ್ಲ ಜನ್ರೇಷನ್ಗೆ ಏನೆಲ್ಲ ಬೇಕು ಒಂದು ಒಳ್ಳೆ ಮೆಸೇಜ್ ಆಗಿ ಕೊಟ್ಟಿದ್ದೀವಿ. ಓಕೆ. ಒಂದು ಎಲ್ಲರಿಗೂ ಒಂದು ಟಚ್ ಆಗುತ್ತೆ. ಸೊ ಇದೆ ನನ್ನ ಲೈಫಲ್ಲಿ ಆಗಿದೆ, ನೀವು ನೋಡಿದ್ರೆ ನಿಮ್ಗೂ ಅದೇ ಅನ್ಸುತ್ತೆ, ಈ ಲೈಫ್ ನಂದು ಒಂದು ಸಿಚುವೇಶನ್ ಅಲ್ಲಿ ಇದು ನನ್ಗೆ ಆಗಿದೆ ಅಲ್ಲ ಅಂತ. ಸೊ ಅದೇ ತರ ಎಲ್ಲ ಇದರಲ್ಲಿ ಕ್ಯಾರಿ ಮಾಡಿ 2 ಪ್ಯಾರಲಲ್ ಇದರಲ್ಲಿ ಒಂದು ಸಿನಿಮಾ ಹೋಗುವಂಥದ್ದು ಸಿನಿಮಾನೇ ಚಿತ್ರಲಹರಿ. ಇದೇ 5th ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಸ್. ಓಕೆ. ಸೊ ಇನ್ನು ಸರ್, ಈ ಚಿತ್ರದ ಫೈನಾನ್ಸ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತೀರ ಅನ್ನೋದಾದ್ರೆ ಹೇಳಿ. ಏನಾದ್ರು ಒಂದು ಒಳ್ಳೆ ಮಾತುಗಳನ್ನ, ಒಂದು 5 ಪಾಯಿಂಟ್ಸ್ಗಳು ಹೇಳ್ತೀರಾ? ಫೈನಾನ್ಸ್ ಮಿನಿಸ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ನಮಗೆ ಫೈನಾನ್ಷಿಯಲಿ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಸಿನಿಮಾ ಆಯ್ತು. ನಾವು ಇವತ್ತು ಇಲ್ಲಿವರೆಗೂ ಬಂದು ಕೂತಿದ್ದೀವಿ. ಓಕೆ. ಸೊ ಹೋಮ್ ಮಿನಿಸ್ಟ್ರು ಮತ್ತೆ ಫೈನಾನ್ಸ್ ಮಿನಿಸ್ಟ್ರು ಅಂದ್ರೆ ಮನೆಗೆ ಹೋದ್ಮೇಲೆ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರೆ ಸರ್? ನಮ್ದು ಒಂಥರ ಸಮ್ಮಿಶ್ರ ಸರ್ಕಾರ. ಇಬ್ಬರದು ಒಂದೇ ನಿರ್ಧಾರ. ಓಕೆ. ಬಟ್ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಅಂಡ್ ಇನ್ನಷ್ಟು ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ನಿಮ್ ಕಡೆಯಿಂದ ಬರ್ಲಿ ಅಂತ ಆಶಿಸ್ತೀನಿ. ಅಂಡ್ ಸರ್, ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಸೊ ಕಂಪ್ಲೀಟ್ ಆಗಿ ಈ ಒಂದು ಸಿನಿಮಾನ ನೋಡ್ಬೇಕು ಅಂತ ಹೇಳಿದ್ರೆ ಡಿಸೆಂಬರ್ 5ನೇ ತಾರೀಕು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರಲಹರಿ ಸಿನಿಮಾನ ನೋಡಿ ಹರಸಿ ಹಾರೈಸಿ. ಒಂದು ಅಪ್ಪಟ ಕನ್ನಡ ಸಿನಿಮಾ, ಅಪ್ಪಟ ಕನ್ನಡ ಪ್ರತಿಭೆಗಳು ಮಾಡಿರುವಂತಹ ಒಂದು ಸಿನಿಮಾ.